ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರ್ಯಾರು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನಾವಿವತ್ತೊಂದು ಮಾವಿನಕಾಯಿಯ ಡ್ರೈ ಪಿಕಲನ್ನು ಹೇಗೆ ಮಾಡೋದಂತ ನೋಡೋಣ. ಸೊ ಗಾಯ್ಸ್, ಮೊದಲನೇದಾಗಿ ನಾನು ನಾಟಿ ಮಾವಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ಸೊ ನೋಡಿ, ಇದು ಊರಿಂದ ತಂದಿರೋದು. ತುಂಬ ಹುಳಿ ಇದೆ. ಎಷ್ಟು ಹುಳಿ ಇರುತ್ತೋ ಈ ಡ್ರೈ ಪಿಕಲ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಖಾರ, ಹುಳಿ, ಉಪ್ಪು ಎಲ್ಲ ಕರೆಕ್ಟ್ ಇದ್ರೆ ಪಿಕಲ್ ಕೂಡ ಮಸ್ತಾಗಿ ಬರುತ್ತೆ. ಹೊರಗಡೆನೂ ಸಿಗುತ್ತೆ, ಬಟ್ ಮನೆದೇನೆ. ಸೊ ಗಾಯ್ಸ್, ಇನ್ಯಾಕೆ ತಡೆ ಮಾಡ್ತಾ ಇರೋದು, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಮೊದಲನೇದಾಗಿ ನಾನು ಮಾವಿನಕಾಯಿಯನ್ನ ಚೆನ್ನಾಗಿ ವಾಶ್ ಮಾಡಿ ನೀರಿಲ್ದೇ ಇರೋ ಹಾಗೆ ಡ್ರೈ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಮಾವಿನಕಾಯಿ ತೊಟ್ಟನ್ನ ಈ ತರ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಇದು ಊರಿಂದ ತಂದಿರೋದು. ತುಂಬಾ ಹುಳಿ ಇದೆ. ಎಷ್ಟು ಹುಳಿ ಇರುತ್ತೋ ಈ ಡ್ರೈ ಪಿಕಲ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಆ ಹುಳಿ, ಆ ಖಾರ, ಆ ಉಪ್ಪು ಕೇಳ್ತಾ ಇದ್ದಾಗ್ಲೇನೆ ಬಾಯಲ್ಲೆಲ್ಲ ನೀರು ಬಂದೋಗತ್ತೆ ಅಲ್ವಾ. ತಿನ್ನೋದಕ್ಕೆ ಎಷ್ಟು ಮಜಾನೂ ಇರುತ್ತೆ. ಇನ್ನೇನು ಒಂದು 3 ಮಂತ್ ಕಳೆದ್ರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ತರ ಡ್ರೈ ಪಿಕಲ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ತಿನ್ನೋದಕ್ಕೆ ತುಂಬಾನೇ ಮಜಾ ಇರುತ್ತೆ. ಸೊ ಫ್ರೆಂಡ್ಸ್, ಈಗ ಮಾವಿನಕಾಯಿನ ಈ ತರ ಕಟ್ ಮಾಡ್ಕೋಬೇಕು. ನೋಡಿ, ಡ್ರೈ ಪಿಕಲ್ ಬೇಕಾಗಿರುವಂತ ಸಾಮಗ್ರಿಗಳು: ಇಂಗನ್ನು ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಮೆಂತ್ಯ, ಕರಿ ಲೀವ್ಸು, ಒಂದು 8ರಿಂದ 10 ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಚಕ್ಕೆ, ಲವಂಗ, ಬ್ಲ್ಯಾಕ್ ಪೆಪ್ಪರ್. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಡ್ರೈ ಫ್ರೈ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೊಂಡು ಈ ತರ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಪೌಡರ್ ರೆಡಿ ಆಯ್ತು. ಈಗ ಮ್ಯಾಂಗೋ ಕಟ್ ಮಾಡ್ಕೊಂಡಿದ್ದಕ್ಕೆ ಉಪ್ಪನ್ನು ಹಾಕೋಬೇಕು ಚೆನ್ನಾಗಿ. ನೋಡಿ, ಇಷ್ಟು ಉಪ್ಪು ಹಾಕಿದ್ದೀನಿ. ಹುಳಿ ಜಾಸ್ತಿ ಇರೋದ್ರಿಂದ ಉಪ್ಪು ಚೆನ್ನಾಗಿ ಹಾಕ್ಬೇಕಾಗತ್ತೆ. ರೆಡಿ ಮಾಡಿಟ್ಕೊಂಡಿದ್ದಂತಹ ಪೌಡ್ರನ್ನ ಹಾಕಿ ಖಾರ ಮತ್ತು ಉಪ್ಪು ಎರಡು ಮಾವಿನಕಾಯಿ ಜೊತೆ ಬೆರಿಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ಆಲ್ಮೋಸ್ಟ್ ಮಿಕ್ಸ್ ಎಲ್ಲ ಆಗಿದೆ. ಮಾವಿನಕಾಯಿ ಜೊತೆ ಉಪ್ಪು ಖಾರ ಎಲ್ಲ ಸೇರ್ಕೊಂಡಿದೆ. ಇದನ್ನ ಒಂದು 2 to 3 ಡೇಸ್ ಹಾಗೆ ಬಿಸಿಲಲ್ಲಿ ಒಣಗಿಸ್ಬೇಕು. ಮ್ಯಾಂಗೋ ಪಿಕಲನ್ನು ಹೀಗೆ ಬಿಸಿಲಲ್ಲಿ ಡ್ರೈ ಮಾಡೋದ್ರಿಂದ ತುಂಬ ವರ್ಷಗಳ ಕಾಲ ನೀವು ಸ್ಟೋರೇಜ್ ಇಟ್ಕೊಂಡ್ರು ಏನು ಫಂಗಸ್ ಬರಲ್ಲ, ಕೆಡಲ್ಲ, ಏನಾಗಲ್ಲ. ಅನ್ ಸೀಸನಲ್ಲೂ ಕೂಡ ನೀವು ಮ್ಯಾಂಗೋ ಪಿಕಲನ್ನು ತಿನ್ಬೋದು. 3 ಡೇಸ್ ಆದಮೇಲೆ ನೋಡಿ ಯಾವ ಥರ ಡ್ರೈ ಪಿಕಲ್ ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಇದನ್ನು ಕ್ಯಾರಿ ಮಾಡ್ಬೋದು. ತಿನ್ನೋದಕ್ಕೂ ಖುಷಿ ಆಗುತ್ತೆ, ಒಳ್ಳೆ ಬಾಯಿಗೂ ಮಜಾ ಕೊಡುತ್ತೆ. ಸೊ ಟ್ರೈ ಮಾಡಿ ನೀವು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮೊಂದಿಗೆ ಹಂಚ್ಕೊಳ್ಳಿ. ಸೊ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹೀಗೆ ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ಗುಡ್ ಡೇ.